ನನಗಂತೂ ತುಂಬ ಬೇಜಾರಾಗ್ಬಿಡ್ತು ಕಣಪ್ಪ. ಆ ಯಮ್ಮ ಕರ್ಕೊಂಬಂದು ಕೆಲ್ಸಕ್ಕೆ ಸೇರಿಸಿದ್ಕೆ ನನ್ನ ಕೇಳೋದ ಇನ್ಫಾರ್ಮೇಷನ್ ಯಾವುದಾದ್ರೂ ಇದ್ರೆ ಹೇಳು ಅಂತ ವೇರದಲ್ಲಿ ಓಡಾಡಬೇಕಾದ್ರೆ ಅದಕ್ಕೆ ನಾನು ಬುಡತ್ಲಾಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಆ ಯಮ್ಮ ಎಂಥ ಪರಿಸ್ಥಿತಿ ತಂದು ಕೊಟ್ಲಪ್ಪ ನನಗೆ. ಥೂ ಅಯ್ಯಪ್ಪ, ಇಂಥವ್ರನ್ನ ಕರ್ಕೊಬಂದ್ಬಿಟ್ರೆ ನಮಗೆ ಮರ್ಯಾದೆ ಇರಲ್ಲಪ್ಪ ಅಕ್ಕಪಕ್ಕದಾಗಿದ್ಮೇಲೆ. ಅಯ್ಯೋ ಬಿಡು ಸಮೇಶಣ್ಣ, ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಅಂಗಡಿ ಮಾಡೋದಕ್ಕೆ ಅಲ್ಲಿ ಎದುರುಗಡೆ ಅಂಗಡಿ ತೊಗೊಂಡಿದ್ದಾರೆ, ಅಲ್ಲಿ ಮಾಡ್ತಾರಂತೆ. ಎಲ್ಲ ಕ್ಲೀನ್ ಅವಾಗಿಂದ ಕ್ಲೀನ್ ನಡೀತಾ ಐತೆ. ಎಲ್ಲ ನೀರು ಒಯ್ಯಿರಿ, ನೀರು ಹಾಕಿ ತೊಳಿರಿ ಎಲ್ಲ ಅಂತ ಏನು ಹಂಗೆ ಅಯ್ಯೋ ನೀಟಾಗಿ ತೊಳಿಬೇಕು ಅಂತ ಹೇಳಿ ತೊಳಸ್ತಾ ಅವಾಗಿಂದ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಯ್ಯಮ್ಮ. ಕೊಡಲಿ ಮಾಡಲಿ ಅಂತ ಹೇಳಿ ಕಾಯ್ತಾ ಇದ್ದೀನಿ ನಾನು. ಮಾಡ್ಲಿ ಹೇಳು, ಎಷ್ಟು ಜನ ಹಿಂಗೆ ನನ್ನ ವಿರುದ್ಧವಾಗಿ ಹಾಕಿ ಹೋದ್ರು. ಮಾಡ್ಲಿ ಹೇಳೋಣ, ಅವ್ರಿಗಾಗಿದ್ದು ಅವ್ರಿಗೆ ದೇವ್ರು ಕೊಟ್ಟಿರೋದು ಅವ್ರಿಗೆ, ನಮಗೆ ಕೊಟ್ಟಿರೋದು ನಮಗೆ. ಹೇಳ್ತಿದ್ಲ ಯಮ್ಮ, ನಾನು ಎಷ್ಟು ಹೇಳಿದೆ ಬೇಡ ಕಣಮ್ಮ ಬೇಡ, ನಾನೇ ಕೊಡ್ತೀನಿ ಅಂದರೂ ಇಸ್ಕೊಂಬಂಗಿಲ್ಲ ಲೋಪರ್ ಮುಂಡೆ. ಸೊ ನನಗಂತೂ ಎಷ್ಟು ಸಿಟ್ಟು ಬರ್ತಾ ಇತ್ತು. ಇಂಥನ್ನು ಮಾತಾಡಿಸ್ಲೇಬಾರ್ದ, ಬೇರೆದಲ್ಲಿ ಓಡಾಡಿದ್ರು ಅನ್ನಿಸ್ತಾ ಐತಿ. ಅಯ್ಯೋ, ನಾನು ಹೋಗಿ ಒಳ್ಳೆಯವ್ರಂತ ಕರ್ಕೊಂಬಂದು ಸೇರಿಸಿದ್ದಕ್ಕೆ ಯಾವ ರೀತಿ ಮಾಡಿದ್ಲು. ನಾನು ಆ ಯಮ್ಮ ಸ್ವಲ್ಪ ಜೋರಾದ್ದಳಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಅನ್ಕೊಂಡೆ. ಆದರೆ ಇಂಥ ಕಂತ್ರಿ ಬುದ್ಧಿ ಐತೆ ಅಂತ ಅಂದ್ಕೊಂಡಿರಲಿಲ್ಲ. ಒಂಥರ ಚೂಟಿ ಇದ್ದಾಳೆ, ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂಗೆ ಕಚಡ ಬುದ್ಧಿ ಐತೆ ಅಂತ ತಿಳ್ಕೊಂಡಿರಲಿಲ್ಲ ಹರ್ಷ. ಸಾರಿ ಕಣಪ್ಪ, ಇಂಥವ್ರನ್ನ ಕರ್ಕೊಂಡು ಬಂದು ನಾನು ಕೆಲಸಕ್ಕೆ ಸೇರಿಸಿದ್ದಕ್ಕೆ ಸಾರಿ ಕಣಪ್ಪ. ಅಯ್ಯೋ ಬಿಡೋಣ, ಸಾರಿ ಎಲ್ಲ ಯಾಕೆ. ಯಾರೋ ಬರ್ತಾ ಇದ್ದಾರೆ ನೋಡಪ್ಪ, ಯಾರೋ ಬಂದರು. ನಮಸ್ಕಾರ ಹರ್ಷಣ್ಣ. ಡಿಂಪಕ್ಕನ ಮಕ್ಕಳಣ್ಣ ಇವರು. ಬರಮ್ಮ ಬರ್ರಿ, ಯಾಕೆ ಬಂದಿದ್ರಿ? ಇಲ್ಲಿಗೆ ಬಂದ್ವಿ ಹರ್ಷಣ್ಣ. ಗೊತ್ತಾಯ್ತು ನನಗೆ ಡಿಂಪಮ್ಮನ ಮಕ್ಕಳು ಅಂತ ಹೇಳಿ. ಚೆನ್ನಾಗೈತೆ ನಮ್ಮ ಡಿಂಪಮ್ಮ. ಚೆನ್ನಾಗೈತೆ ಅಂಕಲ್. ಇವಾಗ ಸ್ವಲ್ಪ ಪರವಾಗಿಲ್ಲ, ನೋವೆಲ್ಲ ಕಡಿಮೆ ಆಗೈತೆ, ಬೆನ್ನು ನೋವೆಲ್ಲನ. ಅಲ್ಲಿ ಬೇರೆ ಒಂದು ಕಡೆ ಮೆಡಿಸನ್ ಹೇಳಿದ್ರು, ಅಲ್ಲಿ ಕೊಡಿಸ್ತಾ ಇದ್ದೀವಿ. ಅಲ್ಲೇನು ಆಪ್ರೇಷನ್ ಏನು ಬೇಡ, ಮೆಡಿಸನ್ನಲ್ಲೇ ಕ್ಯೂರ್ ಆಗುತ್ತೆ ಅಂತ ಹೇಳವ್ರೆ. ಅದಕ್ಕೆ ಅಲ್ಲೇ ಕೊಡಿಸಿದ್ದೀವಿ, ನೋಡೋಣ ಚೆನ್ನಾಗಿ ಆಗ್ಬೋದು. ಬರಮ್ಮ, ಯಾಕೆ ಬಂದಿದ್ರಮ್ಮ? ಬರ್ರಿ ಒಳ ಬಂದ್ವಿ. ನಾವು ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ನಿನ್ನ ಅಂಗಡಿ ಹತ್ರ ಹರ್ಷಣ್ಣ. ನಮ್ಮಿಬ್ಬರಿಗೂ ಕೆಲಸ ಕೊಡು. ನಮ್ಮ ಅಪ್ಪಾಜಿ ನಮ್ಮಮ್ಮ ಮಾಡಿರೋ ಕೆಲಸನ ಇವಾಗ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನೀವು ಮಾಡ್ತೀರಾ? ನೀವು ಕೆಲ್ಸಕ್ಕೆ ಬರ್ತೀರಾ? ಇದೇನಮ್ಮ ಇದು? ನನಗೆ ಆಶ್ಚರ್ಯ ಆಗ್ತೈತೆ, ಕೇಳೋದಕ್ಕೆ ಆಶ್ಚರ್ಯ ಆಗ್ತೈತೆ. ಅಯ್ಯೋ, ನಾವು ನಿಜನೇ ಹೇಳ್ತಾ ಇದ್ದೀವಿ ವರ್ಷಣ. ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಆಗ ಇಬ್ಬರು ಓದಿರ್ಬೋದು, ಆದರೆ ಇವಾಗ ನಮ್ಮ ಮನೆ ಪರಿಸ್ಥಿತಿಲಿ ಇವಾಗ ನಾವು ಬೇರೆ ಕಂಪ್ನಿಗಳಿಗಾಗಲಿ ಆ ಕಡೆ ಎಲ್ಲ ಇವಾಗ ಹೋದರೆ ದೂರ ಹೋಗ್ಬೇಕಾಗುತ್ತೆ. ಅದಕ್ಕೆ ಹೋಗೋದಕ್ಕಾಗೋದಿಲ್ಲ. ಏನು ಮಾಡೋದು, ಹೆಂಗೋ ಅತ್ಲಾಗೆ ಇಲ್ಲೇ ಕೆಲಸ ಐತಲ್ಲ, ಇಲ್ಲಿ ಇದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮಗಾದರೆ ವೆಯ್ಟ್ ಎತ್ತಕ್ಕಾಗಲ್ಲ, ಇಬ್ಬರು ಸೇರಿ ಮಾಡೋಣ ಅಂತ ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಬರಲಿಲ್ಲ. ಅವ್ರು ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ರು. ನೀವು ಅವ್ರನ್ನ ತುಂಬ ಒತ್ತಿ ಕರೆದ್ರಿ, ಬರಲಿಲ್ಲ, ಅವ್ರಿಗೆ ಹುಷಾರಿಲ್ಲದಕ್ಕೆ. ಅದಕ್ಕೇ ನಾವೇ ಮುಂದುವರ್ಸ್ಕೊಂಡು ಹೋಗೋಣ ಅಕ್ಕ ತಂಗಿಯರಿಬ್ರು ಅಂತ. ಇವಾಗ ಇಬ್ಬರು ಮನೆಯಲ್ಲೇ ಇದ್ದೀವಿ. ಸುಮ್ಮನೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವಾಗ ಏನು ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಿಮ್ಮ ಅಂಗಡಿಲಿ ಕೆಲಸ ಕೇಳ್ಕೊಂಡು ಬಂದಿದ್ದೀವಿ ಹರ್ಷಣ್ಣ. ಹೌದಾ? ನನಗಂತೂ ತುಂಬ ಖುಷಿ ಆಗ್ತೈತೆ. ನನಗೆ ನೀವಿಬ್ಬರು ಕೆಲ್ಸಕ್ಕೆ ಬಂದಿರೋದಕ್ಕೆ ಖುಷಿ ಆಗ್ತೈತೆ ಕಣಮ್ಮ. ನಿಜ, ನಾನು ನಿಮಗೆ ಕೆಲಸ ಮಾತ್ರ ಇಲ್ಲ ಅಂದಂಗೆ ಕೆಲಸ ಕೊಡ್ತೀನಿ. ನನಗೆ ಅದೇ ಚಿಂತೆ ಆಗಿತ್ತು, ಯಾರಪ್ಪ ನನ್ನ ಅಂಗಡಿಗೆ ಕೆಲ್ಸಕ್ಕೆ ಬರ್ತಾರೆ, ಯಾರು ಬರ್ತಾರೆ ಏನು ಅಂತ ಹೇಳಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಬೆಳಗ್ಗೆಯಿಂದ ಅದನ್ನೇ ಯೋಚನೆ ಮಾಡ್ತಿದ್ದೆ. ಅದೇ ಒಂದು ದೊಡ್ಡ ತಲೆನೋವಾಗಿತ್ತು. ಕೆಲಸದವ್ರು ಯಾರು ಇಂಥವ್ರು ಸಿಗಲ್ವಲ್ಲಪ್ಪ, ಮತ್ತೆ ಇಂಥವ್ರೆ ಬಂದರೆ ಯಾರನ್ನಾದ್ರೂ ನಮ್ಗೆ ಕರ್ಕೊಂಡ್ರೆ ಇದೇ ರೀತಿ ಮಾಡಿದ್ರೆ ಹೆಂಗೆ? ಈಗ ಒಬ್ಬರಿಂದನ ಎಲ್ಲರಿಗೂ ಕೆಟ್ಟ ಹೆಸ್ರೇನೆ. ಈಗ ಇವು ಯಾವ ಹಿಂಗೆ ದರಿದ್ರದವ ಈ ರೀತಿ ಮಾಡಿದ್ರಲ್ಲ, ಮತ್ತೆ ಏನಾದರೂ ಬೇರೆಯವ್ರನ್ನೆಲ್ಲಾದ್ರೂ ಕರ್ಕೊಂಡ್ರೆ ಅವರು ಈ ರೀತಿ ತೊಂದರೆ ಮಾಡಿದ್ರೆ ಹೆಂಗಪ್ಪ? ಸುಮ್ಮನೆ ಯಾಕಪ್ಪ? ಏನು ಇದು? ನನಗೆ ಅಂಗಡಿಗೆ ಡಿಂಪಕ್ಕನ ಪ್ರಕಾಶನ ಹೋದಾಗಿಂದ ಯಾರು ಕೆಲಸದವ್ರು ಸಿಗ್ತಿಲ್ವಲ್ಲ, ಯಾರು ಬರ್ತಿಲ್ವಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಿದ್ದೆ, ಬೆಳಗ್ಗೆಯಿಂದ ತಲೆ ಕೆಟ್ಟೋಗಿತ್ತು. ಅದನ್ನೇ ಯೋಚನೆ ಮಾಡಿ ತಲೆನೋವು ಬಂದಿತ್ತು. ನೀವು ಕೆಲ್ಸಕ್ಕೆ ಬರ್ತಾ ಇದ್ದೀರಾ ಅಂತಂದ್ರೆ ನನಗಂತೂ ನೀವಿಬ್ರು ಕೆಲಸ ಕೇಳ್ಕೊಂಡು ನನ್ನ ಅಂಗಡಿ ಹತ್ರ ಕೆಲ್ಸಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತಮ್ಮ. ಬರ್ರಿ, ನಿಮಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ. ಬಿಡಪ್ಪ ಹರ್ಷ, ಒಳ್ಳೆಯವರೇ ಕೆಲ್ಸಕ್ಕೆ ಬಂದರು, ತುಂಬ ಖುಷಿ ಆಗ್ತೈತೆ. ಡಿಂಪಮ್ಮನ ಮಕ್ಕಳು ಕೆಲ್ಸಕ್ಕೆ ಬಂದಿದ್ದಾರೆ ಅಂತಂದರೆ ಆ ಕೆಲಸ ಇವ್ರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅಂದರೆ ಚೀಲಗಿಲ್ಲ ಎತ್ತೋದೆಲ್ಲ ಆಗೋದಿಲ್ಲ ನಿಮ್ಮ ಕೈಲಿ. ಅದೇ ಇಲ್ಲಿ ರೇಷನ್ ಎಲ್ಲ ಕಟ್ಟಿಡೋದೆಲ್ಲ ಮಾಡ್ಬೋದು. ಇವರಿಬ್ರು ಓದಿದ್ದಾರೆ, ಇವ್ರ ಲೆಕ್ಕ ಎಲ್ಲ ಮಾಡ್ತಾರೆ ಇಲ್ಲಿ. ಇವ್ರದ್ದೇನೀಗ ನನಗೆ ಇವಾಗ ಎಷ್ಟು ಇವ್ರು ಬಂದಿರೋದ್ರಿಂದ ನನಗೆ ಒಳ್ಳೇದಾಗುತ್ತೆ ಅಂದರೆ ನಿಜ. ನನಗಿವಾಗ ನನ್ನ ಚಿಂತೆನೇ ಬಗೆರ್ದಂಗೆ ಆಯಿತು. ನಿಜ, ನಾನೇ ಬೇಕಾದ್ರೆ ಚೀಲಗಳು ಹೇಳ್ಕೊಡೋದೆಲ್ಲ ನಾನೇ ಮಾಡ್ತೀನಿ. ಇವ್ರು ಬೇಕಾದ್ರೆ ಇಲ್ಲೇ ಮಾಡ್ಕೊಂಡಿರಲಿ. ಇನ್ನೇನು ಅಷ್ಟು ವೇವಿ ಚೀಲ, ದೊಡ್ಡ ಚೀಲಗಳೆಲ್ಲ ಇರೋದಲ್ಲ. ನಾನು ಹೆಂಗೆ ಎತ್ತಿಸ್ಬೇಕು ಅನ್ನೋದು ಗೊತ್ತೈತೆ. ಇವಾಗಿನೇನು ಲೋಡ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಅವರೇನೆ ಅನ್ಲೋಡ್ ಮಾಡ್ತಾರೆ, ಅವರೇ ಕರ್ಕೊಂಡು ಬರ್ತಾರೆ. ಲೋಡ್ ತೊಗೊಂಬಂದಿರೋದೆಲ್ಲ ಅವರೇ ಎಲ್ಲ ಇಲ್ಲಿ ಹಾಕಿ ರೂಮ್ ಎಲ್ಲ ಒಳಗಡೆ ಹಾಕ್ಬಿಡ್ತಾರೆ ಅವರೇನೆ.
ಅದೇ ಆಗಲ್ಲ ಅಂತ ಹೇಳಿ ಅಮ್ಮಂಗೆ ಕೇಳಿವಿ. ಅದಕ್ಕೆ ಅಮ್ಮ ಇವಾಗ ಅವರೆಲ್ಲ ಲೋಡ್ ಗಟ್ಲೆ ತಂದವರೆಲ್ಲ ಅವರೇ ಇಳಿಸಿ ಹೋಗ್ತಾರೆ ಕಣಮ್ಮ ಲಾರಿಲೆಲ್ಲನ. ಏನೋ 50 kg ಸಕ್ಕರೆ ಮೂಟೆ 50 kg ಅವೆಲ್ಲ ಎಳಿಯೋಕ್ಕಾಗಲ್ಲ ಅಷ್ಟೇ. ಬೇರೆ ಬೇರೆವೆಲ್ಲ 20-25 kg ಎಲ್ಲ ಎಳೆದ ಏನಮ್ಮ ಎಣ್ಣೆ ಟಿನ್ನು ಆ ಥರ ಒಂದೊಂದು ಬಾಕ್ಸ್ ತೊಗೊಂಡು ಹೋಗ್ತಾರೆ, 2 ಬಾಕ್ಸ್ ತೊಗೊಂಡು ಹೋಗ್ತಾರೆ. ಅವರೇ ಬಂದಿರ್ತಾರಲ್ಲ, ಅಣ್ಣ ಇದೊಂದು ಸ್ವಲ್ಪ ಹಿಡ್ಕೊಳ್ಳಿ ಅಂತಂದ್ರೆ ಹಿಡ್ಕೊಂತಾರೆ, ಬಂದು ಎತ್ಕೊಡ್ಬೋದು. ನಿಮ್ಮ ಅಪ್ಪ ಇಲ್ದಾಗ ನಾನೇ ಎಷ್ಟೋ ದಿನ ನಾನೇ ಎಲ್ಲ ಕೆಲಸ ಮಾಡಿದ್ದೀನಿ, ಮಾಡ್ಬೋದು, ಹೋಗಿ ಮಾಡ್ರಿ ಅಂತ ಅಮ್ಮ ಹೇಳ್ತು. ಭಾಳ ಬೇಜಾರಾಯಿತು. ಅದಕ್ಕೇ ನಾವು ಮಾಡಿರೋ ಕೆಲಸನ ನೀವು ಮುಂದುವರಿಸ್ಕೊಂಡು ನನಗೆ ಒಂದೊಳ್ಳೆ ಹೆಸರು ತರ್ರಿ. ಡಿಂಪಮ್ಮನ ಮಕ್ಕಳು ಮಾಡಿರೋ ಕೆಲಸನ ಡಿಂಪಮ್ಮರು ಮಾಡಿರೋ ಕೆಲಸನ ಅವ್ರ ಮಕ್ಕಳು ಮಾಡಿರಪ್ಪ, ಅವ್ರಂಗೆ ಕೆಲಸ ಮಾಡಿರಪ್ಪ ಅಂತ ನೀವು ಒಂದೊಳ್ಳೆ ಹೆಸರು ತರ್ರಿ ಸಾಕು ನನಗೆ, ಅದೇ ಖುಷಿ ಅಂತ ಅಂತು ಅಮ್ಮಯ್ಯ. ಅದಕ್ಕೇ ಇಬ್ಬರು ಬಂದ್ವಿ ಕೆಲಸ ಕೇಳ್ಕೊಂಡು. ನಮ್ಮಿಬ್ಬರಿಗೂ ಕೆಲಸ ಕೊಡ್ತೀಯಲ್ಲ ಹರ್ಷಣ್ಣ? ಅಲ್ಲ ಕಣಮ್ಮ, ನಿಮ್ಮಂಥವ್ರನ್ನ ನಾನು ಕೆಲಸ ಇಲ್ಲ ಅಂತೇಳಿ ವಾಪಸ್ ಕಳಿಸಿದ್ರೆ ಅಲ್ಲ, ನಾನು ನಿಮ್ಮಂಥವ್ರು ಸಿಗಲಿ ಅಂತ ಕಾಯ್ತಾ ಇದ್ದೆ ಕಣಮ್ಮ. ನಿಮ್ಮಂಥವ್ರು ಸಿಕ್ಕಿರೋದು ನನ್ನ ಪುಣ್ಯ. ನಿಮ್ಮಂಥವ್ರನ್ನ ವಾಪಸ್ ಕಳ್ಸೋಕ್ಕಾಗುತ್ತಾ ನಾನು? ಅಯ್ಯೋ, ನಾನು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಗೆ ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ನಿಮ್ಮಿಬ್ಬರಿಗೂ ಕೆಲಸ ಕೊಡ್ತೀನಿ, ಬರ್ರಿ. ಹಂಗೆ ಹೆವಿ ಚೀಲ ವೆಯ್ಟ್ ಅಂಥದ್ದು ಏನಾದರೂ ಇದ್ದರೆ ನಾನು ಹೋಗ್ತೀನಿ. ನೀವು ಇಲ್ಲಿ ಲೆಕ್ಕಾಚಾರ ಮಾಡಿರಂತೆ, ಲೆಕ್ಕ ಮಾಡೋದಾಗಲಿ, ಇಲ್ಲಿ ಏನಾದರೂ ಕಟ್ಕೊಡೋದಾಗಲಿ ಎಲ್ಲ ನೀವು ಮಾಡ್ಕೋಬೋದು. ಇಬ್ಬರು ಓದಿರೋರೇನೆ ನನಗೆ ಕೆಲ್ಸಕ್ಕೆ ಬರ್ತಾ ಇದ್ದೀರ ಅಂದಮೇಲೆ ನನಗೆ ಭಾಳ ಖುಷಿ ಆಗ್ತೈತೆ ಕಣಮ್ಮ. ನನಗೆ ಹೇಳೇ ಇಲ್ಲ ಈ ವಿಷಯ ನೀವು ಮನೆ ಹತ್ರ ಬಂದಾಗ. ನಾವು ಅಂಗಡಿ ಹತ್ರನೇ ಹೋಗಿ ಕೇಳೋಣ ಬಿಡಕ್ಕ, ಅಂಗಡಿ ಹತ್ರನೇ ಹೋಗಿ ಕೇಳೋಕ್ಕಾಗುತ್ತೆ ಅಂತ ಹೇಳಿ ನಾನು ಅದಕ್ಕೇ ಅಲ್ಲಿ ಹೇಳಕ್ಕೆ ಹೋಗಲಿಲ್ಲ. ಇಲ್ಲೇ ಬಂದು ಹೇಳೋದ್ರಾಯ್ತು, ಇಲ್ಲೇ ಕೇಳೋದ್ರಾಯ್ತು. ಅಂಗಡಿ ಹತ್ರ ಬಂದು ಕೇಳೋದು ನಿಮ್ಗೆ ಎಷ್ಟು ಖುಷಿ ಆಯಿತು ನೋಡಿ, ಎಷ್ಟು ಖುಷಿ ಆಯಿತು ವರ್ಷ ನನಗೆ ನಾನು ಕೆಲ್ಸಕ್ಕೆ ಬಂದಿದ್ದಕ್ಕೆ. ಅಣ್ಣ ತುಂಬ ಖುಷಿ ಆಯಿತಾ ನಿನಗೆ? ಖುಷಿ ಆಯಿತು. ಆ ಬಜಾರಿ ಹೆಂಗ್ಸಿಗೆ ನನ್ನ ಬುದ್ಧಿ ಕಲ್ಸೋಕ್ಕೆ ನನಗೊಂಥರ ಧೈರ್ಯ ಬಂತು ಸೋಮೇಶಣ್ಣ. ಆ ಬಜಾರಿ ಹೆಂಗ್ಸಿಗೆ ನೋಡಿ ನಾವೆಲ್ಲ ಸೇರ್ಕೊಂಡು, ನಾನು ನನ್ನ ತಂಗಿಯರು ಇಬ್ಬರು ಸೇರಿಕೊಂಡು ಹೆಂಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ನೋಡು. ಅವ್ರಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನನಗೆ ಗೊತ್ತೈತೆ. ಆ ಬಜಾರಿ ಹೆಂಗ್ಸು ನನಗೆ ವಿರುದ್ಧವಾಗಿ ಅಂಗಡಿ ಬೇರೆ ಇಡ್ತಾ ಇದ್ದಾಳೆ. ನೀವು ಬಂದಿದ್ದಕ್ಕೆ ನನಗೆ ಇನ್ನೂ ಧೈರ್ಯ ಬಂತು ಕಣಮ್ಮ. ನೀವು ಬಂದಿದ್ದಕ್ಕೆ ನನ್ನ ಅಂಗಡಿ ಹತ್ರ ಕೆಲಸ ಕೇಳ್ಕೊಂಡು ನೀವು ಕೆಲ್ಸಕ್ಕೆ ಬಂದಿದ್ದಕ್ಕೆ ನನಗೆ ಇವತ್ತು ತುಂಬ ಖುಷಿ ಆಯಿತು. ಆ ಬಜಾರಿ ಹೆಂಗ್ಸಿಗೆ ಇನ್ಮೇಲಿಂದ ನಾನು ಬುದ್ಧಿ ಕಲಿಸೋದು. ಆವಾಗ ಡಿಂಪಮ್ಮನೂ ಪ್ರಕಾಶ ಇರೋದಕ್ಕೇ ಅದೇ ಯಾರೋ ನಿಮ್ಮೂರವ್ರು ಯಾರೋ ಹಾಕಿದ್ರಲ್ಲ ಆಗ್ದಿಲ್ದಾರು, ಅವ್ರು ಹಂಗೆ ಹೋದ್ರು. ಕರೆಕ್ಟಾಗಿ ಕೆಲಸ ಮಾಡಿದ್ಕೆ ಇವಾಗ ಇವ್ರು ಬಂದವ್ರೆ. ಈ ಅಮ್ಮನಿಗೂ ಸರಿಯಾಗಿ ಬುದ್ಧಿ ಕಲಿಸ್ರಿ ಬಿಡು. ನಾನು ಡಿಂಪಮ್ಮನ ಕೇಳಿದೆ ಅಂತ ಹೇಳ್ರಮ್ಮ. ನಾನಂತೂ ಯಾವಾಗಲೂ ಚೆನ್ನಾಗಿ ಮಾತಾಡಿಸ್ತಿದ್ದೆ. ಭಾಳ ಒಳ್ಳೇದು ನಿಮ್ಮ ಅಮ್ಮ ಮಾತ್ರ, ಭಾಳ ಒಳ್ಳೇದು ಕಣಮ್ಮ. ನಿಮ್ಮ ಅಮ್ಮನ ಬುದ್ಧಿ ನಿಮ್ಮ ಅಪ್ಪನ ಬುದ್ಧಿ ಭಾಳ ಇಷ್ಟ ನನಗಂತೂ. ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರಪ್ಪ ಮಾರಾಯರು. ಇವತ್ತು ಎಲ್ಲಿದ್ರು ನೆನೆಸ್ಕೋಬೇಕು. ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡೋದ್ರು. ಸೋಮೇಶ್ ಅಣ್ಣ ಕೇಳ್ತು, ಅಂಗಡಿ ಪಕ್ಕ ಐತಲ್ಲ ಹರ್ಷಣ್ಣನ ಅಂಗಡಿ ಪಕ್ಕ, ಸೋಮೇಶ್ ಅಣ್ಣ ಕೇಳ್ತಮ್ಮ ನಿಮ್ಮನ್ನ ತುಂಬ ನೆನೆಸ್ಕೊಂತಿತ್ತು ಅಂತ ಹೇಳಮ್ಮ. ನಾನು ಫೋನ್ ಮಾಡಿ ವಿಚಾರಿಸೋಣ ಅಂತ ಅಂದ್ಕೊಂಡೆ. ನನ್ನ ಫೋನ್ ಮೊನ್ನೆ ಅದು ಒಡೆದೋಗ್ಬಿಟ್ಟಿತ್ತು, ಡಿಸ್ಪ್ಲೇ ಹೋಗೈತೆ. ಅದರಲ್ಲಿ ಇತ್ತು ಕಣಮ್ಮ, ನಂಬರ್ ಸಿಗಲಿಲ್ಲ. ನಾನು ಫೋನ್ ಮಾಡೋಣ ಮಾತಾಡ್ಸೋಣ ಡಿಂಪಮ್ಮನ ಅಂದ್ಕೊಂಡೆ. ಫೋನ್ ನಂಬರ್ ಕೊಡಮ್ಮಂಗ, ಯಾವಾಗ ನಾನು ಫೋನ್ ಮಾಡ್ಕೊಂಡು ಕೊಡು ಮಾತಾಡ್ತೀನಿ. ನಾನು ಹರ್ಷನ ಹತ್ರ ಮಾತಾಡ್ಸೋಣ ಅಂತಿದ್ದೆ. ನಾನು ಬಂದಾಗಲೂ ಇಲ್ಲಿ ಜನ ಇರೋರು ಅದೇ ಹೋಗ್ತಿದ್ದೆ, ನಂಬರ್ ಇಸ್ಕೊಂತಿರ್ಲಿಲ್ಲ, ಅದೇ ಮರಿತಿದ್ದೆ. ಫೋನ್ ನಂಬರ್ ಕೊಡು ಮಾತಾಡಿಸ್ತೀನಿ. ಹಂಗೆ ಈಗ ಕೇಳಿದೆ ಅಂತ ಹೇಳ್ರಿ. ಆಯ್ತಣ್ಣ, ಹೇಳ್ತೀವಿ, ಖಂಡಿತ ಹೇಳ್ತೀವಿ. ಸೋಮೇಶಣ್ಣ ಅನ್ನೋರು ಕೇಳಿದ್ರು ಕಣಮ್ಮ ನಿಮ್ಮನ್ನ ಅಂತ ಹೇಳಿ ನಮ್ಮ ಅಮ್ಮನಿಗೆ ಹೇಳ್ತೀನಿ. ಇವತ್ತಿಂದಲೇ ಬರೋಣ ಅಂತ ಇದ್ದೀವಿ ಕೆಲಸಕ್ಕೆ. ಗುರುವಾರ ಇವತ್ತು ಚೆನ್ನಾಗೈತೆ, ಇವತ್ತೇ ಬರೋಣ ಅಂತ ಹೇಳಿ ಅದಕ್ಕೆ ಬೇಗನೆ ಬಂದ್ವಿ 10 ಗಂಟೆಗೆ. ಇವತ್ತು ಕೆಲಸಕ್ಕೆ ಕರ್ಕೊಳ್ತೀರಾ? ಅಯ್ಯೋ ಬರ್ರಮ್ಮ, ನೀವು ಬಂದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗೈತೆ ಅಂತ ಹೇಳ್ತಾ ಇದ್ದೀನಿ. ನೀವು ಮನೆ ಹತ್ರ ಬಂದಾಗ ಒಂದು ಸತಿ ನನಗೆ ಹೇಳಲೇ ಇಲ್ಲ. ಬರ್ರಿ. ನನಗೇನೋ ಒಂಥರ ಇವತ್ತು ಧೈರ್ಯ ಬಂತು. ಇವತ್ತಿಂದಲೇ ಬರ್ರಿ. ಗುರುವಾರ ದಿನ ಚೆನ್ನಾಗೈತೆ, ರಾಯರು ಒಳ್ಳೇದು ಮಾಡಲಿ. ಬಾ. ಇವತ್ತಿಂದ ಹರ್ಷಣ್ಣನ ಅಂಗಡಿಗೆ ನಾವಿಬ್ಬರು ಕೆಲಸಕ್ಕೆ ಬರ್ತಾ ಇದ್ದೀವಿ. ಹರ್ಷಣ್ಣ ಅಂತ ನಾವು ಕೆಲಸಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿ ಪಡ್ತು. ಭಾಳ ಖುಷಿ ಆಗೈತೆ ಅಣ್ಣನಿಗೆ ನಾವಿಬ್ಬರು ಕೆಲಸಕ್ಕೆ ಬಂದಿದ್ದಕ್ಕೆ. ಅವ್ರ ಡಿಂಪಮ್ಮ ಮತ್ತು ಪ್ರಕಾಶಣ್ಣ ಬರ್ತಾಯಿದ್ರು. ಅವರಿಬ್ಬರು ಮಕ್ಕಳು ಇವತ್ತು ಬರ್ತಾ ಇದ್ದಾರೆ ಅಂತಂದರೆ ಖುಷಿ ಪಡೋವಂಥ ವಿಷಯ ಅಲ್ಲ. ಅದಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ ನಾವು ಬಂದಿದ್ದಕ್ಕೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.